ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದು ಈ ಕ್ಷಣವು ಕೇವಲ ಕಾಕತಾಳೀಯವಲ್ಲ. ಬ್ರಹ್ಮಾಂಡವು ನಿಮ್ಮನ್ನು ಒಂದು ಆಳವಾದ ಕಾರಣಕ್ಕಾಗಿ ಇಲ್ಲಿಗೆ ಸೆಳೆದಿದೆ ಮತ್ತು ಎಂದು ನೀವು ಆ ಕಾರಣವನ್ನು ಕಂಡುಕೊಳ್ಳುವಿರಿ. ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಮೊದಲು ಕಳೆದ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೂ ಸಂಭವಿಸಿದೆ. ವಿಚಿತ್ರವಾದ ಚಡಪಡಿಕೆ, ನಿದ್ರೆಯೊಂದಿಗೆ ಹೋಗದ ಆಯಾಸ, ಅದೃಶ್ಯವಾಗಿದ್ದರೂ ಪ್ರತಿಕ್ಷಣವೂ ಅನುಭವಿಸುವ ಹೊರೆ. ಇದು ದೌರ್ಬಲ್ಯವಲ್ಲ, ಇದು ಸೂರ್ಯ ಉದಯಿಸುವ ಮೊದಲು ಕತ್ತಲೆಯ ಕೊನೆಯ ರಾತ್ರಿ. ಮತ್ತು ಇಂದು ಈ ವಿಡಿಯೋದಲ್ಲಿ ಬಹುಶಃ ಬೇರೆ ಯಾರೂ ನಿಮಗೆ ಹೇಳದ ಏನನ್ನಾದರೂ ನೀವು ಕಲಿಯುವಿರಿ. ಆದರೆ ಮೊದಲು ನಿರೀಕ್ಷಿಸಿ. ನಿಮ್ಮ ಜೀವನದ ಅತಿ ದೊಡ್ಡ ಅಡಚಣೆ ನಿಮ್ಮನ್ನು ಸೆರೆಯಲ್ಲಿಡುವ ಆಳವಾದ ಸರಪಳಿ ಇಂದು ಮುರಿಯಲಿದೆ. ಹನುಮಂತನ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಬಜರಂಗ ಬಲಿ ನಿರ್ಧಾರ ತೆಗೆದುಕೊಂಡಾಗ ಸಮಯವು ತನ್ನ ಹಾದಿಯನ್ನು ಬದಲಾಯಿಸುತ್ತದೆ. ಈಗ ಪ್ರಶ್ನೆ, ಈ ಸರಪಳಿ ಏನು? ಆ ಬಂಧ ಯಾವುದು? ಮತ್ತು ಮುಖ್ಯವಾಗಿ ಆ ಬಂಧನದಿಂದ ಮುಕ್ತರಾಗಲು ನೀವು ಈಗ ಏನು ಮಾಡಬೇಕು? ಈ ವಿಡಿಯೋ ಇದನ್ನೆಲ್ಲ ಬಹಿರಂಗಪಡಿಸುತ್ತದೆ ಸ್ನೇಹಿತರೆ, ಒಂದರ ನಂತರ ಒಂದರಂತೆ. ಆದರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸುತ್ತೇನೆ. ನೀವು ಅದನ್ನು ಕೇಳಿದಾಗ ನಿಮ್ಮ ಆತ್ಮವು ಭಯದಿಂದ ಅಲ್ಲ, ಆದರೆ ನಿಮ್ಮೊಳಗಿನಿಂದ ಬರುವ ಸತ್ಯದಿಂದ ನಡುಗುತ್ತದೆ. ಆದ್ದರಿಂದ ಈಗಲೇ ಎಲ್ಲಿಯೂ ಹೋಗಬೇಡಿ. ಈ ವಿಡಿಯೋ ನಿಮಗಾಗಿ ಮಾತ್ರ. ಶತಮಾನಕ್ಕೊಮ್ಮೆ ಸಂಭವಿಸುವ ಗ್ರಹ ಜೋಡಣೆಯು ಪ್ರಸ್ತುತ ಆಕಾಶದಲ್ಲಿ ರೂಪುಗೊಳ್ಳುತ್ತಿದೆ. ಪ್ರತಿಯೊಂದು ಕಾರ್ಯವನ್ನು ಲೆಕ್ಕ ಹಾಕುವ ನ್ಯಾಯದ ದೇವರು ಶನಿದೇವನನ್ನು ವಿಶೇಷ ಮನೆಯಲ್ಲಿ ಇರಿಸಲಾಗಿದೆ ಮತ್ತು ಗುರುವಿನ ನೋಟವು ನಿಮ್ಮ ಹಣೆಬರಹದ ಬಾಗಿಲುಗಳನ್ನು ತೆರೆಯುವ ಶಕ್ತಿಯನ್ನು ಹೊಂದಿರುವ ಸ್ಥಾನದ ಮೇಲೆ ಬೀಳುತ್ತದೆ. 2 ಗ್ರಹಗಳು ಈ ಒಕ್ಕೂಟವು ಸಾಮಾನ್ಯ ಘಟನೆಯಲ್ಲ, ಆದರೆ ಇನ್ನು ಮುಖ್ಯವಾದದ್ದು ಹನುಮನ ಕೃಪೆ. ಗ್ರಹಗಳ ಶಕ್ತಿಯು ಹನುಮನ ಕೃಪೆಯೊಂದಿಗೆ ಸೇರಿದಾಗ ಫಲಿತಾಂಶವು ಲೆಕ್ಕಾಚಾರವನ್ನು ಮೀರಿತು. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಬಹುಶಃ ಕೆಲವು ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಾರೆ ಮತ್ತು ನಿಮ್ಮ ಸಂತೋಷವನ್ನು ನೋಡಿ ಚಂಚಲರಾಗುತ್ತಾರೆ. ನಿಮಗೆ ತಿಳಿದಿಲ್ಲದ ಕೆಲಸಗಳನ್ನು ನಿಮ್ಮ ಬೆನ್ನ ಹಿಂದೆ ಮಾಡುವವರು ಮತ್ತು ನೀವು ನೋಡಲಾಗದ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಹಾಕುವವರು. ಆದರೆ ನೀವು ಪ್ರತಿದಿನ ಅವುಗಳ ಪ್ರಭಾವವನ್ನು ಅನುಭವಿಸುತ್ತೀರಿ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ ಸ್ನೇಹಿತರೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲವನ್ನು ಸರಿಯಾಗಿ ಮಾಡಿದ್ದೀರಿ, ಆದರೆ ನಿಮಗೆ ಸಿಗಬೇಕಾದ ಫಲಿತಾಂಶಗಳು ಸಿಗಲಿಲ್ಲವೇ? ನೀವು ಮುಂದೆ ಸಾಗದಂತೆ ಅದೃಶ್ಯ ಗೋಡೆಯು ತಡೆಯುತ್ತಿದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ? ಹೌದು ಎಂದಾದರೆ ನೀವು ಒಬ್ಬಂಟಿಯಾಗಿಲ್ಲ, ಮತ್ತು ಹೌದು ಎಂದಾದರೆ ಆ ಗೋಡೆ ಇಂದು ಬೀಳಲಿದೆ. ಜೈ ಶನಿದೇವ್ ಮಹಾರಾಜ್. ಇದನ್ನು ಈಗಲೇ ಕಮೆಂಟ್ಗಳಲ್ಲಿ ಬರೆಯಿರಿ. ಇದು ಕೇವಲ ಕಮೆಂಟ್ ಅಲ್ಲ, ಇದು ಒಂದು ನಿರ್ಣಯ. ಶನಿದೇವನಿಗೆ ಒಂದು ಪ್ರಾರ್ಥನೆ, ಹನುಮಂತಜಿಗೆ ಒಂದು ಪ್ರಾರ್ಥನೆ. ಇದನ್ನು ಈಗ ಬರೆಯುವವರ ಜೀವನದಲ್ಲಿ ಹಿಂದಿನಿಂದ ಹೊಸ ಆರಂಭವಿರುತ್ತದೆ. ಈಗ ನಾನು ಆರಂಭದಲ್ಲಿ ಹೇಳಿದ್ದನ್ನು ಕೇಳಿ. ಮೊದಲು ದೊಡ್ಡ ಭವಿಷ್ಯವಾಣಿ. ನಿಮ್ಮ ಜೀವನದಲ್ಲಿ ಒಂದು ಸಂಬಂಧವಿದೆ ಅಥವಾ ಒಂದು ಪರಿಸ್ಥಿತಿ ಇದೆ. ಅದು ಬಹಳ ಸಮಯದಿಂದ ಸಿಲುಕಿಕೊಂಡಿದೆ. ಏನು ಪರಿಹರಿಸಬೇಕಿತ್ತು ಆದರೆ ಆಗಿಲ್ಲ, ಏನು ಸಿಗಬೇಕಿತ್ತು ಆದರೆ ಸಿಕ್ಕಿಲ್ಲ, ಮತ್ತು ನೀವು ಕಾಯುವುದರಲ್ಲಿ ಸುಸ್ತಾಗಿದ್ದೀರಿ. ಆದರೆ ಇಂದು ಏನು ಬದಲಾಗಲಿದೆ ಮತ್ತು ಈ ಬದಲಾವಣೆಯು ತುಂಬ ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಬರುತ್ತದೆ ಸ್ನೇಹಿತರೆ. ನೀವು ಆಶ್ಚರ್ಯಚಕಿತರಾಗುವಿರಿ. ನೀವು ಭರವಸೆಯನ್ನು ತ್ಯಜಿಸಿದ್ದ ದಿಕ್ಕಿನಿಂದ ಬೆಳಕು ಹೊರಹೊಮ್ಮುತ್ತದೆ. ಆದರೆ ಈ ಭವಿಷ್ಯವಾಣಿ ಇನ್ನೂ ನಿಜವಾಗಿಲ್ಲ. 2ನೆಯ ಭಾಗ, ಅತ್ಯಂತ ಮುಖ್ಯವಾದ ಭಾಗವನ್ನು ಸ್ವಲ್ಪ ಸಮಯದ ನಂತರ ವಿವರಿಸುತ್ತೇನೆ, ಏಕೆಂದರೆ ಅದಕ್ಕಾಗಿ ನೀವು ಮೊದಲು ಇನ್ನೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ನಿಮ್ಮ ರಾಶಿಚಕ್ರ ಚಿಹ್ನೆ ಮತ್ತು ಈ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಜನರು ಸಾಮಾನ್ಯರಲ್ಲ. ಅವರು ತಮ್ಮೊಳಗೆ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಅದು ಅವರಿಗೆ. ಈ ಜನರು ಆಳವಾಗಿ ಯೋಚಿಸುತ್ತಾರೆ, ತೀವ್ರವಾಗಿ ಅನುಭವಿಸುತ್ತಾರೆ ಮತ್ತು ಅವರು ಮುರಿದಾಗ ಅವರು ಮೌನವಾಗಿ ಒಂಟಿಯಾಗಿ ಮುರಿಯುತ್ತಾರೆ. ಆದರೆ ಇದು ಅವರ ದೊಡ್ಡ ಶಕ್ತಿಯೂ ಆಗಿದೆ. ಒಂಟಿಯಾಗಿ ಮುರಿಯುವವನು ಒಂಟಿಯಾಗಿ ಒಂದಾಗುತ್ತಾನೆ ಮತ್ತು ಅವರು ಒಂದಾದಾಗ ಅದು ಎಷ್ಟು ಬಲವಾಗಿ ಒಂದಾಗುತ್ತದೆ ಎಂದರೆ ಯಾರೂ ಅದನ್ನು ಮುರಿಯಲು ಸಾಧ್ಯವಿಲ್ಲ. ಇಂದು ಹನುಮಂತನ ಆಶೀರ್ವಾದವು ಮೊದಲು ಒಂಟಿಯಾಗಿ ಹೋರಾಡುವವರ ಮೇಲೆ ಸುರಿಯಲ್ಪಡುತ್ತದೆ. ದೂರು ನೀಡದೆ ಮುಂದುವರಿಯುವವರು, ಅಳುವವರು, ಆದರೆ ಎಂದಿಗೂ ಬಿಟ್ಟುಕೊಡದವರು. ಇದು ನೀವೇನ ಆಗಿದ್ದಲ್ಲಿ ಹನುಮಂತನು ಈಗ ಈ ಕ್ಷಣದಲ್ಲಿಯೂ ಸಹ ನಿಮ್ಮನ್ನು ನೋಡುತ್ತಿದ್ದಾನೆಂದು ತಿಳಿಯಿರಿ. ಈಗ ನಿಮ್ಮನ್ನು ಎದುರಿಸುವ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ, ಆದರೆ ಭಯಪಡಬೇಡಿ, ಏಕೆಂದರೆ ಇದು ಭಯವಲ್ಲ, ಇದು ಸತ್ಯ.
ಮತ್ತು ಸತ್ಯವು ಯಾವಾಗಲೂ ಮುಕ್ತಿ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹತ್ತಿರದಲ್ಲಿ ಕಾಣಿಸಿಕೊಳ್ಳುವ, ನಿಮ್ಮೊಂದಿಗೆ ನಗುವ, ನಿಮ್ಮ ದುಃಖದಲ್ಲಿ ನಿಮ್ಮೊಂದಿಗೆ ಇರುವಂತೆ ನಟಿಸುವ ಒಬ್ಬ ವ್ಯಕ್ತಿ ಇದ್ದಾನೆ. ಆದರೆ ಆಳವಾಗಿ ಅವರು ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಾರೆ. ಅವರು ನಿಮ್ಮ ವಿನಾಶವನ್ನು ಬಯಸುತ್ತಾರೆ ಮತ್ತು ಅವರು ಸದ್ದಿಲ್ಲದೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ನಿಮಗೆ ಅವರ ಹೆಸರು ತಿಳಿದಿಲ್ಲ ಅಥವಾ ನಿಮಗೆ ತಿಳಿದಿರಬಹುದು, ಆದರೆ ನೀವು ಅದನ್ನು ನಂಬಲು ಬಯಸುವುದಿಲ್ಲ. ಏಕೆಂದರೆ ನಾವು ಪ್ರೀತಿಸುವ ಮತ್ತು ನಂಬುವ ವ್ಯಕ್ತಿಯ ಕೆಟ್ಟತನವನ್ನು ಒಪ್ಪಿಕೊಳ್ಳುವುದು ಅತ್ಯಂತ ಕಷ್ಟ. ಆದರೆ ಇಂದು ಆ ಪರದೆ ತೆಗೆಯಲ್ಪಡುತ್ತದೆ. ಶನಿದೇವನ ನ್ಯಾಯ ಇಂದು ಆ ವ್ಯಕ್ತಿಯನ್ನು ತಲುಪುತ್ತದೆ ಮತ್ತು ನೀವು ಮಾಡಬೇಕಾದನ್ನು ಒಂದು ಕೆಲಸ ಮತ್ತು ಒಂದು ವಿಷಯ ಏನೆಂದು ನಾನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಆದರೆ ಮೊದಲು ಇನ್ನೊಂದು ಮುಖ್ಯವಾದ ವಿಷಯ, ನೀವು ಇನ್ನೂ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಒಂದು ಕೆಲಸ ಮಾಡಿ, ವಿಡಿಯೋವನ್ನು ಇಷ್ಟಪಡಿ. ಇದು ಕೇವಲ ಒಂದು ಬಟನ್ ಅಲ್ಲ, ಇದು ನೀವು ಸಿದ್ಧರಿದ್ದೀರಿ ಎಂದು ವಿಶ್ವಕ್ಕೆ ನಿಮ್ಮಿಂದ ಬಂದ ಸಂಕೇತ. ಮುಂಬರುವ ಬದಲಾವಣೆಗೆ ಸಿದ್ಧ. ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೀವನವು ನೀವು ಎಂದಿಗೂ ಊಹಿಸದ ತಿರುವು ಪಡೆಯಲಿದೆ. ನೀವು ಈಗ ಎಲ್ಲಿದ್ದೀರಿ, ಅದು ಉದ್ಯೋಗ, ವ್ಯವಹಾರ ಅಥವಾ ನೀವು ಕೆಲಸ ಮಾಡುತ್ತಿರುವ ಗುಡಿಯಾಗಿರಲಿ, ನೀವು ಹೊಸ ದಿಕ್ಕನ್ನು ಕಂಡುಕೊಳ್ಳಲಿದ್ದೀರಿ. ಆದರೆ ಈ ದಿಕ್ಕು ನೇರವಾಗಿರುವುದಿಲ್ಲ, ಅದು ಒಂದು ತಿರುವು ಆಗಿರುತ್ತದೆ. ತೀಕ್ಷ್ಣವಾದ, ಅನಿರೀಕ್ಷಿತ ಮತ್ತು ಈ ತಿರುವು ಹಂತದಲ್ಲಿ ಭಯಭೀತರಾದ ಮತ್ತು ಭಯಪಡುವವರು ಹಿಂದೆ ಉಳಿಯುತ್ತಾರೆ. ಆದರೆ ಈ ತಿರುವು ಗುರುತಿಸಿ ಇದು ನನ್ನ ಅವಕಾಶ ಎಂದು ಹೇಳುವವರು ಮುಂದುವರಿಯುತ್ತಾರೆ. ನೀವು ಯಾವ ಕಡೆ ಇದ್ದೀರಿ ಎಂದು ನಿರ್ಧರಿಸುತ್ತೀರಿ. ಆದರೆ ಗ್ರಹಗಳು ನಿಮ್ಮೊಂದಿಗೆ, ಹನುಮಂತನು ನಿಮ್ಮೊಂದಿಗಿದ್ದಾನೆ ಮತ್ತು ಇನ್ನೊಂದು ವಿಷಯ, ನಿಮ್ಮ ದಾರಿಯಲ್ಲಿ ನಿಂತಿದ್ದ, ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತಿದ್ದ ವ್ಯಕ್ತಿ, ಅವನ ಶಕ್ತಿ ಇಂದು ಕ್ಷೀಣಿಸುತ್ತದೆ ಮತ್ತು ಶತ್ರು ದುರ್ಬಲಗೊಂಡಾಗ ದಾರಿ ತೆರೆದುಕೊಳ್ಳುತ್ತದೆ. ಸ್ನೇಹಿತರೆ, ಆದರೆ ನಿರೀಕ್ಷಿಸಿ, ನಾನು ಅರ್ಧದಷ್ಟು ಸತ್ಯವನ್ನು ಮಾತ್ರ ಬಹಿರಂಗಪಡಿಸಿದ್ದೇನೆ. ನಿಮ್ಮ ವೃತ್ತಿ ಜೀವನದ ದೊಡ್ಡ ಚಿಹ್ನೆ ಇನ್ನೂ ಬರಬೇಕಿದೆ ಮತ್ತು ಅದು ತುಂಬ ಶಕ್ತಿಶಾಲಿಯಾಗಿದೆ. ನೀವು ಅದನ್ನು ಕೇಳಿದಾಗ, ಹೌದು, ಇದು ನನಗೆ ಹಣದ ಬಗ್ಗೆ ಮಾತನಾಡೋಣ ಮತ್ತು ಇಲ್ಲಿ ನಾನು ತುಂಬ ನೇರವಾಗಿ ಹೇಳುತ್ತೇನೆ. ಹಣವು ನಿಮ್ಮ ಜೀವನದಲ್ಲಿ ಪುನರಾವರ್ತಿತ ಸಮಸ್ಯೆಯಾಗಿದೆ. ಕೆಲವೊಮ್ಮೆ ವೆಚ್ಚಗಳು ಹೆಚ್ಚಾಗುತ್ತವೆ, ಕೆಲವೊಮ್ಮೆ ಆದಾಯವು ಸ್ಥಗಿತಗೊಳ್ಳುತ್ತದೆ, ಕೆಲವೊಮ್ಮೆ ನಿಮ್ಮ ಉಳಿತಾಯವನ್ನು ಖಾಲಿ ಮಾಡುವ ಪರಿಸ್ಥಿತಿ ಉದ್ಭವಿಸುತ್ತದೆ ಮತ್ತು ನೀವು ಏಕೆ ಆಶ್ಚರ್ಯಪಡುತ್ತೀರಿ, ನಾನು ಏನು ತಪ್ಪು ಮಾಡಿದೆ? ನೀವು ಯಾವುದೇ ತಪ್ಪು ಮಾಡಿಲ್ಲ. ಇದು ನಾನು ಆರಂಭದಲ್ಲಿ ಮಾತನಾಡಿದ ಬಂಧ, ಅದೃಶ್ಯ ಸರಪಳಿ. ಯಾರದೋ ದುಷ್ಟಕಣ್ಣು, ಯಾರದೋ ಶಾಪ, ಯಾರದೋ ಮಾಡಿದ ಏನೋ ನಿಮ್ಮ ಸಮೃದ್ಧಿಯ ದಾರಿಯಲ್ಲಿ ಗೋಡೆಯಂತೆ ನಿಂತಿತು. ಆದರೆ ಇಂದು ಆ ಗೋಡೆ ಬೀಳುತ್ತದೆ. ಶನಿದೇವನ ನ್ಯಾಯವು ನಿಮ್ಮ ಕಡೆ ಇದೆ ಮತ್ತು ಹನುಮಂತನ ಶಕ್ತಿಯು ಈ ಬಂಧವನ್ನು ಮುರಿಯುತ್ತಿದೆ. ಇಂದಿನಿಂದ ಹಣದ ಅರಿವು ಬದಲಾಗುತ್ತದೆ, ಕ್ರಮೇಣವಲ್ಲ, ಇದಕ್ಕಿದ್ದಂತೆ ನೀವು ನಿರೀಕ್ಷಿಸಿದ ಮೂಲದಿಂದ. ಆದರೆ ಒಂದು ಷರತ್ತು ಇರುತ್ತೆ ಮತ್ತು ಇದನ್ನು ನಂತರ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ, ಏಕೆಂದರೆ ಅದು ಇಲ್ಲದೆ ಈ ಬದಲಾವಣೆ ಪೂರ್ಣಗೊಳ್ಳುವುದಿಲ್ಲ. ಈಗ ಒಂದು ಕೆಲಸವನ್ನು ಮಾಡಿ, ನೀವು ನಿಜವಾಗಿಯೂ ಚೆನ್ನಾಗಿ ನೋಡಲು ಬಯಸುವ ಯಾರೊಂದಿಗಾದರೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನೀವು ಸಂತೋಷವಾಗಿ ನೋಡಲು ಬಯಸುವ ಯಾರೊಂದಿಗಾದರೂ, ಏಕೆಂದರೆ ಹನುಮಂತನು ಇತರರಿಗೆ ಒಳ್ಳೆಯದನ್ನು ಬಯಸುವವರಿಗೆ ಆದ್ಯತೆ ನೀಡುತ್ತಾನೆ. ಈಗ ನೀವು ಬಹುಶಃ ಕಾಯುತ್ತಿದ್ದ ವಿಷಯ, ಪ್ರೀತಿ ಸಂಬಂಧಗಳು ಮತ್ತು ನಿಮ್ಮೊಳಗೆ ಇರುವ ಭಾವನೆಗಳು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಷ್ಟಗಳು ಇರುವುದಿಲ್ಲ, ಏಕೆಂದರೆ ಮಂಗಳ ಗ್ರಹದ ಸ್ಥಾನವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುವುದರಿಂದ ನಿಮ್ಮ ಜಾತಕವು ನಾಟಕೀಯ ಪರಿವರ್ತನೆಗೆ ಒಳಗಾಗಿದ್ದು, ನಿಮ್ಮ ಅದೃಷ್ಟವು ಉತ್ತುಂಗಕ್ಕೇರಲಿದೆ. ನಿಮ್ಮ ಪ್ರಗತಿಯನ್ನು ಯಾವುದು ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ನೀವು ಆತೊರೆಯುತ್ತಿದ್ದ ಎಲ್ಲವನ್ನು ಈಗ ನೀವು ಪಡೆಯುತ್ತೀರಿ. ನೀವು ಈಗ ಜಗತ್ತಿನ ಅತ್ಯಂತ ನಿಮ್ಮ ಯಶಸ್ಸನ್ನು ಪ್ರದರ್ಶಿಸುವಿರಿ. ಸ್ನೇಹಿತರೆ, ನೀವು ಕೋಟ್ಯಾಧಿಪತಿಯಾಗಲಿದ್ದೀರಿ. ಇದು ಸಾಮಾನ್ಯ ವಿಷಯವಲ್ಲ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಸಾಲದಿಂದ ತೊಂದರೆಗೊಳಗಾಗಿದ್ದರೆ ನೀವು ಈಗ ಮುಕ್ತರಾಗುತ್ತೀರಿ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಅವು ಈಗ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ವಿವಾದಗಳು ಅಥವಾ ಅಶಾಂತಿ ಇದ್ದಿದ್ದರೆ ಅದು ಕೂಡ ಕೊನೆಗೊಳ್ಳುತ್ತದೆ. ನೀವು ಬಹಳ ಸಮಯದಿಂದ ಉದ್ಯೋಗವನ್ನು ಹುಡುಕುತ್ತಿದ್ದರೂ ವಿಫಲರಾಗಿದ್ದರೆ ನೀವು ಖಂಡಿತವಾಗಿ ಒಂದನ್ನು ಕಂಡುಕೊಳ್ಳುವಿರಿ. ಮಕ್ಕಳನ್ನು ಹೊಂದಲು ಸಾಧ್ಯವಾಗದವರು ಈಗ ಪೋಷಕರಾಗುವ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ. ನಿಮ್ಮ ಎಲ್ಲ ಕಷ್ಟಗಳು ಕೊನೆಗೊಳ್ಳಲಿದೆ. ನೀವು ಈಗ ನಿಮ್ಮ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಲಿದ್ದೀರಿ. ನೀವು ನಿಮ್ಮ ನೆರೆಹೊರೆಯರಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗುತ್ತೀರಿ ಮತ್ತು ಇದೆಲ್ಲವೂ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಸಂಭವಿಸುತ್ತದೆ. ನಿಮಗೆ ಯಾರ ಮೇಲಾದರೂ ಭಾವನೆಗಳಿದ್ದರೆ ಇಂದು ಅವುಗಳನ್ನು ವ್ಯಕ್ತಪಡಿಸಲು ಯೋಚಿಸಬಹುದು.
ಆದರೆ ಗ್ರಹಗಳು ನಿಮ್ಮ ಕಣ್ಣುಗಳು ಮತ್ತು ನಿಮ್ಮ ನಡವಳಿಕೆಯ ಪದಗಳಿಗಿಂತ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದು ಸೂಚಿಸುತ್ತದೆ. ಕೆಲವೊಮ್ಮೆ ಹೆಚ್ಚು ಮಾತನಾಡುವುದು ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕೆಲವೊಮ್ಮೆ ಮೌನವಾದ ನಗು ಸಾವಿರ ಪದಗಳು ಹೇಳಲಾಗದನ್ನು ಹೇಳುತ್ತದೆ. ಈಗಾಗಲೇ ಸಂಬಂಧದಲ್ಲಿರುವವರು ಇಂದು ಒಂದು ವಿಷಯದ ಬಗ್ಗೆಯೂ ಗಮನ ಹರಿಸಬೇಕು. ನಿಮ್ಮ ಸಂಬಂಧದ ಪ್ರತಿಯೊಂದು ವಿವರವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸವನ್ನು ಕಡಿಮೆ ಮಾಡಿ, ಏಕೆಂದರೆ ಸಲಹೆ ನೀಡುವ ಪ್ರತಿಯೊಬ್ಬರೂ ನಿಮ್ಮ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನಿಜವಾಗಿ ರಹಸ್ಯ ಇನ್ನೂ ಬರಬೇಕಿದೆ, ಏಕೆಂದರೆ ಇಂದು ರಾತ್ರಿಯ ಮೊದಲು ಎಲ್ಲವೂ ಸಾಮಾನ್ಯವಾಗಿದೆ ಎಂದು ನೀವು ಭಾವಿಸುವ ಕ್ಷಣ ಬರುತ್ತದೆ. ಅದೇ ಸಮಯದಲ್ಲಿ ಅದೃಷ್ಟವು ನಿಮಗಾಗಿ ಹೊಸ ಪುಟವನ್ನು ತೆರೆಯುತ್ತದೆ. ಈ ಕ್ಷಣ ಯಾವಾಗ ಬರುತ್ತದೆ ಮತ್ತು ಅದು ನಿಮ್ಮ ಸಂಪತ್ತು, ಗೌರವ ಮತ್ತು ಭವಿಷ್ಯಕ್ಕೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಗುರುತಿಸುವುದು ದೊಡ್ಡ ಚಿಹ್ನೆ. ಇದನ್ನು ನಂತರ ವಿವರವಾಗಿ ಚರ್ಚಿಸಲಾಗುವುದು. ಆದರೆ ಗಮನ ಕೊಡಿ, ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಈಗ ಚರ್ಚಿಸಲಾದ ಕ್ಷಣವು ಕೇವಲ ಒಂದು ಚಿಹ್ನೆಯಲ್ಲ, ಅದು ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ತಿರುವು ಕೂಡ ಆಗಿರಬಹುದು. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ, ಆ ಕ್ಷಣ ಬಂದಾಗ ನೀವು ಮೊದಲಿಗೆ ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಇಂದು ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ಹೊರಗಿನಿಂದ ಗೋಚರಿಸದೆ ಏನೋ ನಡೆಯುತ್ತಿದೆ ಎಂದು ಸೂಚಿಸುತ್ತಾ, ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಅದೃಷ್ಟ ನಿಮ್ಮ ಕಡೆಗಿದೆ ಮತ್ತು ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುವ ಸುದ್ದಿಯನ್ನು ನೀವು ಸ್ವೀಕರಿಸುತ್ತಾ, ಈ ಒಳ್ಳೆಯ ಸುದ್ದಿ ಶ್ರೀರಾಮನ ಕೃಪೆಯ ಫಲಿತಾಂಶವಾಗಿದೆ ಮತ್ತು ಇದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರುತ್ತದೆ. ಈಗ ನಿಮ್ಮನ್ನು ಪ್ರತ್ಯೇಕಿಸಿಕೊಂಡು ಈ ವಿಡಿಯೋವನ್ನು ನೋಡುವ ಸಮಯ. ನಿಮ್ಮ ಮನೆಯ ಎಲ್ಲ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಮುಚ್ಚಿ, ಇದರಿಂದ ಹೊರಗಿನ ಯಾವುದು ನಿಮ್ಮನ್ನು ವಿಚಲಿತಗೊಳಿಸುವುದಿಲ್ಲ. ಈ ವಿಡಿಯೋ ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ವಿಶೇಷ ರಹಸ್ಯ ಸ್ನೇಹಿತರೆ ಮತ್ತು ಅನನ್ಯ ಬುದ್ಧಿವಂತಿಕೆಯನ್ನು ತರುತ್ತದೆ. ನೀವು ಸಂಪೂರ್ಣವಾಗಿ ಒಂಟಿಯಾಗಿರುವಾಗ ಮತ್ತು ನಿಮ್ಮ ಗಮನವು ಈ ವಿಡಿಯೋದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರುವಾಗ ಮಾತ್ರ ನೀವು ಅದರಿಂದ ಸಂಪೂರ್ಣವಾಗಿ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ. ಈ ಅವಕಾಶವು ಅತ್ಯಂತ ಅಪರೂಪ ಮತ್ತು ಅದನ್ನು ಕಳೆದುಕೊಳ್ಳುವುದು ಹಾನಿಕಾರಕವಾಗಬಹುದು. ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರಲಿದೆ. ಅದನ್ನು ನೀವು ಸ್ಪಷ್ಟವಾಗಿ ಅನುಭವಿಸುವಿರಿ. ಮುಂದಿನ 24 ಗಂಟೆಗಳು ನಿಮಗೆ ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ. ನಡೆಯುವ ಘಟನೆಗಳು ನಿಮಗೆ, ನಮ್ಮ ಕುಟುಂಬಕ್ಕೆ ಅಪಾರ ಸಂತೋಷವನ್ನು ತರುತ್ತದೆ. ಈ ಬದಲಾವಣೆ ತುಂಬ ಆಳವಾಗಿದ್ದು ನೀವು ಆಶ್ಚರ್ಯಚಕಿತರಾಗಿರುವಿರಿ. ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ, ಯಾಕೆಂದರೆ ನೀವು ಈ ಎಚ್ಚರಿಕೆಯನ್ನು ಸಂಪೂರ್ಣವಾಗಿ ಗಮನಿಸದಿದ್ದರೆ ನಷ್ಟವು ಭಾವನಾತ್ಮಕವಾಗಿರುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಖ್ಯಾತಿ ಮತ್ತು ನಿಮ್ಮ ಭವಿಷ್ಯ ಎಲ್ಲವೂ ಅಪಾಯದಲ್ಲಿರಬಹುದು. ಅನೇಕ ಜನರು ಈಗ ಹಠಾತ್ ಭಾವನಾತ್ಮಕ ಕುಸಿತವನ್ನು ಅನುಭವಿಸುತ್ತಿದ್ದಾರೆ. ಅವರಿಗೆ ಏಕೆ ಎಂದು ಅರ್ಥವಾಗುತ್ತಿಲ್ಲ. ವಿಚಿತ್ರವಾದ ಆಂತರಿಕ ಆತಂಕವಿದೆ. ಇದು ಈ ಗುಪ್ತ ದಾಳಿಯ ಪರಿಣಾಮ. ಮುಂಭಾಗದಿಂದ ಅಲ್ಲ, ಹಿಂದಿನಿಂದ ಬರುವ ಗಾಳಿ ಮತ್ತು ಅತ್ಯಂತ ಅಪಾಯಕಾರಿ. ಈಗ ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಹತ್ತಿರವಿರುವ ಯಾರನ್ನಾದರೂ ನೀವು ಅನುಮಾನಿಸಿದ್ದರೂ ಅದನ್ನು ನಿರ್ಲಕ್ಷಿಸಿದರೆ ಅದು ದೊಡ್ಡ ತಪ್ಪು. ಯಾಕೆಂದರೆ ಚಿಹ್ನೆಗಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಒಬ್ಬ ವ್ಯಕ್ತಿಯು ಮಾತನಾಡಬಹುದು, ಮುಖವು ನಗಬಹುದು, ಆದರೆ ಶಕ್ತಿಯು ಸುಳ್ಳು ಹೇಳುವುದಿಲ್ಲ. ಮತ್ತು ಇದೀಗ ಯಾರಾದರೂ ನಿಮ್ಮ ಮಿತಿಗಳನ್ನು ದಾಟಿದ್ದಾರೆ ಎಂದು ಶಕ್ತಿಯು ಸ್ಪಷ್ಟವಾಗಿ ಸೂಚಿಸುತ್ತದೆ. ಆದ್ದರಿಂದ ನೀವು ಇದೀಗ ಬುದ್ಧಿವಂತಿಕೆಯನ್ನು ತೋರಿಸಿದರೆ ನೀವು ನಿಮ್ಮನ್ನು ನೋಡುವುದರಲ್ಲ. ಸ್ನೇಹಿತರೆ, ಕುಂಭರಾಶಿಯ ಭವಿಷ್ಯವನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.